ವೆಲ್ಕಮ್ ಟು ಜೀಸ್ ಅಂಡ್ ಫ್ರೆಂಡ್ಸ್. ನನಗೆ ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದೆ. ಆರ್ಡರ್ ಅಂದ್ರೆ ಏನಿಲ್ಲ, ಎಲ್ಲ ಸಿಂಪಲ್ ಆಗಿರೋದೆ. ಏನಂದ್ರೆ 2 ಉಂಗುರ ಇದೆ, ಮತ್ತೆ ಒಂದ್ ಜೊತೆ ಓಲೆ ಇದೆ. ಇದನ್ನ ಡೆಲಿವರಿ ಕೊಡಬೇಕು. ಇದನ್ನ ತೋರಿಸಲ್ಲ ನಾನು ಅದನ್ನ. ಮತ್ತೆ ಏನಂದ್ರೆ ತುಂಬಾ ಚಿನ್ನ ಡೆಲಿವರಿ ಕೊಡೋದು. ಇವತ್ತು ಜನವರಿ 1 ಗೆ ತುಂಬಾ ಜನ ಸರ್ ನಾನು ಇವತ್ತೇ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಅಂದ್ರೆ ಇದೊಂದು 80 ಗ್ರಾಮ್ ಒಬ್ರು ಆರ್ಡರ್ ಮಾಡಿದ್ದಾರೆ, ಇನ್ನೊಬ್ಬರು ಬಂದು 30 ಗ್ರಾಮ್ ಆರ್ಡರ್ ಮಾಡಿದ್ದಾರೆ, ಇನ್ನೊಬ್ಬರು ಬಂದು 50 ಗ್ರಾಮ್ ಒಂದು ಆರ್ಡರ್ ಮಾಡಿದ್ದಾರೆ, ಇನ್ನೊಬ್ರು ಬಂದು 20 ಗ್ರಾಮ್ 25 ಗ್ರಾಮ್ ಎಷ್ಟೋ ಇರ್ಲಿ ಅಂತ ಹೇಳಿದಾರೆ. ನೋಡೋಣ, ಕಟ್ ಮಾಡ್ಕೊಡ್ತೀನಿ. ಅದು ಇಷ್ಟೆಲ್ಲ ಆರ್ಡರ್ ಇದೆ. ಬರೀ ಚಿನ್ನನೇ 999 ಗೋಲ್ಡ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ನಾನು ಹೊಸ ವರ್ಷ ಅಂದ್ರೆ ನಾನೇನು ಅದನ್ನ ಸ್ಪೆಷಲ್ ಆಗಿ ಏನು ಹೇಳಕ್ ಹೋಗಲ್ಲ. ಯಾಕಂದ್ರೆ ಈ ವರ್ಷದಲ್ಲಿ ನಾನು ಬಾಧೆ ಬಿದ್ದಷ್ಟು ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಇಷ್ಟೊಂದು ಅನುಭವಿಸಿಲ್ಲ. ಗಂಟೆ ಕೂಡ ಜೋರಾಗಿ ಬಾರಿಸಿದಾರಪ್ಪ. ಮತ್ತೆ ಬಂದು ಪ್ರವೀಣ್ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡ್ ಒಬ್ರು ಹೈದರಾಬಾದಿಂದ ನನ್ಗೊಂದು ಗಿಫ್ಟ್ ಕಳ್ಸಿದ್ದಾರೆ. ಇವರು ಪ್ರತಿ ವರ್ಷನೂ ನನಗೆ ಈ ತರ ಡೈರಿ ಕಳಿಸ್ತಿರ್ತಾರೆ ನನಗೆ. ಪ್ರತಿ ವರ್ಷನೂ ತಪ್ಪದೆ. ಇದುವರೆಗೂ ಇದು ನನ್ನ ಪ್ರಕಾರ ಇದು 8ನೇ ಡೈರಿ ಅನ್ಸುತ್ತೆ ನನಗೆ. ಇದು 8ನೇದು 7ನೇದು ಇರಬೇಕು, ನೆನಪಿಲ್ಲ. ಒಟ್ಟಿನಲ್ಲಿ ಎಲ್ಲ ಡೈರಿಗಳು ಮೇಲೆ ಇಟ್ಟಿದ್ದೀನಿ. ಎಲ್ಲಂದ್ರೆ ಹೊಸ ವರ್ಷಕ್ಕೆ ಪ್ರತಿ ಸಲನೂ ಒಂದು ಡೈರಿ ಕಳ್ಸಿದ್ದಾರೆ ನೆನಪಿಟ್ಕೊಂಡು ನನಗೆ. ಅವ್ರಿಗೆ ನಾನು ಏನ್ ಗಿಫ್ಟ್ ಮಾಡಿಲ್ಲ, ಬರೀ ಫೋನಲ್ಲಿ ಯಾವತ್ತಾದ್ರೂ ಒಂದಿನ ಹೆಂಗಿದ್ದೀರಾ ಪ್ರವೀಣ್ ಅವ್ರೆ ಅಂತ ಕೇಳೋದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ. ತೋರಿಸ್ತೀನಿ ನಿಮ್ಗೂ ಡೈರಿ. ಯಾಕಂದ್ರೆ ಪ್ರವೀಣ್ ಅವರು ಪ್ರತಿ ವರ್ಷನೂ ತಪ್ಪದಿರ ನಮ್ಗೆ ಹೆಸರು ಗಿಫ್ಟ್ ಕಳ್ಸೋದು. ಗಿಫ್ಟ್ ಅಂದ್ರೆ ಜನವರಿ 1 ಗೆ ನಾನು ಕಳ್ಸಿಕೊಡ್ತಾರೆ. ಅದೇನಾದ್ರೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ದೇವಸ್ಥಾನ ತಿರುಮಲ ತಿರುಪತಿ ದೇವಸ್ಥಾನದಿಂದ ನನಗೊಂದು ಪ್ರತಿ ವರ್ಷನೂ ನಾನು ಕಳ್ಸಿಕೊಡ್ತಿರ್ತಾರೆ. ಮತ್ತೆ ಅವರು ಫಸ್ಟ್ ಟೈಮ್ ನನಗೆ ಈ ತರ ಡೈರಿ ಕೊಟ್ಟಾಗ, ಮಂಜು ನಿಮ್ದು ಏನೇ ಆರ್ಡರ್ ಬರ್ಲಿ ಇದ್ರಲ್ಲಿ ಬರ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ನನ್ನ ಕಡೆಯಿಂದ ಇದೊಂದು ಗಿಫ್ಟ್ ಅಂತೇಳಿ ಕಳ್ಸಿದ್ರು. ಮತ್ತೆ ಅವರು ಒಳ್ಳೆ ಉದ್ದೇಶದಿಂದ ನನಗೆ ಕೊಟ್ಟಿದ್ರಲ್ಲ, ಆ ದೇವರು ಅವರ ಆಶೀರ್ವಾದ ಅಂದ್ರೆ ಪ್ರವೀಣ್ ಅವರ ಆಶೀರ್ವಾದ ಆಗಿರ್ಬೋದು, ಇವೆಲ್ಲ ನನ್ಗೆ ಒಳ್ಳೇದಾಯ್ತು. ಯಾಕಂದ್ರೆ ನಾನು ಸುಮಾರು ಅಂದ್ರೆ ಒಂದು 7-8 ವರ್ಷ ಹಿಂದೆ ನಾನು ಬರೀ ಬೆಳ್ಳಿದ್ ಮಾತ್ರ ನಾನು ಆರ್ಡರ್ ತಗೊಂಡು ಮಾಡ್ತಿದ್ದೆ. ಬೆಳ್ಳಿದ್ ಮಾತ್ರ ಉಂಗುರಗಳಂತೆ, ಬೆಳ್ಳಿ ಕಾಲ್ ಚೈನ್ ಅಂತೆ, ಬೆಳ್ಳಿ ದೀಪಗಳು ಈ ತರ ಎಲ್ಲ ತಂದು ಕೊಡೋದು. ಚಿನ್ನದ ನಾನು ಟಚ್ ಮಾಡಕ್ಕೆ ಹೋಗ್ತಿರ್ಲಿ. ಯಾರಾದ್ರೂ ಚಿನ್ನದನ್ನ ಆರ್ಡರ್ ಮಾಡ್ರು, ಇಲ್ಲ ಸರ್ ನನಗೆ ಅಷ್ಟು ಧೈರ್ಯ ಇಲ್ಲ, ನಾನು ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದೆ. ನನ್ನ ಆತ್ಮೀಯರು ಸ್ವಲ್ಪ ಕೆಲವು ಜನ ಇದ್ದಾರೆ, ಅವ್ರ ಹೆಸರುಗಳೆಲ್ಲ ಇವಾಗ ಹೇಳಲಿಕ್ಕಾಗಲ್ಲ. ಅವರೆಲ್ಲರೂ ಆಶೀರ್ವಾದ, ಅವರೆಲ್ಲರೂ ಪ್ರೋತ್ಸಾಹದಿಂದ ನಾನು ಇವತ್ತು ಚೆನ್ನಾಗಿದ್ದೀನಿ. ಮತ್ತೆ ಈ ವರ್ಷದಲ್ಲಿ ತುಂಬಾ ಕಲ್ತಿದ್ದೀನಿ ನಾನು. ಇದು ಎಲ್ರು ಹೇಳ್ತಾರೆ ಏನೋ, ತುಂಬಾ ಅನುಭವಿಸಿದ್ದೀನಿ, ತುಂಬಾ ನರಕ ಅನುಭವಿಸಿದ್ದೀನಿ, ತುಂಬಾ ದುಡ್ಡು ಸಂಪಾದನೆ ಮಾಡಿದ್ದೀನಿ. ಈ ವರ್ಷದಲ್ಲಿ ನಾನು ಟ್ರಾನ್ಸ್ಫರ್ ಮಾಡಿದಷ್ಟು ದುಡ್ಡು ನನಗೆ ಇವತ್ತು 46 ವರ್ಷ ಹತ್ರ ಆಗ್ತಿದ್ದು. 46 ವರ್ಷದಲ್ಲಿ ನಾನು ಸುಮಾರು ಅಂದ್ರೆ ಒಂದು 2 ಕೋಟಿ ಮೇಲೆ ನಾನು ಹಾಕೋದು ತೆಗಿಯೋದು ದುಡ್ಡನ್ನ. 2 ಕೋಟಿ ಮೇಲೇನೆ ಇರುತ್ತೆ ಅನ್ಸುತ್ತೆ, ಇನ್ನ ಜಾಸ್ತಿನೇ ಇರುತ್ತೆ. ಅಷ್ಟು ದುಡ್ಡನ್ನ ನಾನು ಹಾಕಿದ್ದೀನಿ, ತೆಗ್ದಿದ್ದೀನಿ, ಬಿಸ್ನೆಸ್ ಮಾಡಿದ್ದೀನಿ, ಅಷ್ಟು ಬಿಸ್ನೆಸ್ ಮಾಡಿದ್ದೀನಿ. ಏನಂದ್ರೆ ಎಷ್ಟು ಮಾಡಿದ್ರು ಕೂಡ ನೆಮ್ಮದಿ ಅನ್ನೋದು ಈ ವರ್ಷದಲ್ಲಿ ನನಗೆ ಪೂರ್ತಿಯಾಗಿ ಇರಲಿಲ್ಲ. ನಿದ್ದೆ ಇಲ್ಲ ಸರಿಯಾಗಿ, ನೆಮ್ಮದಿ ಇಲ್ಲ. ತುಂಬಾ ತುಂಬಾ ಕಷ್ಟ ಬಿದ್ದಿದ್ದೀನಿ ಈ ವರ್ಷ ಅಂತೂ. ತುಂಬಾ ಜನಗಳನ್ನ ಕಳ್ಕೊಂಡಿದ್ದೀನಿ. ತುಂಬಾ ಜನರು ಏನು ಅಂತ, ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ತಿಳ್ಕೊಳಕ್ಕೆ ನನ್ಗೆ ಇಷ್ಟು ವರ್ಷ ಬೇಕಾಯಿತು. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂದ್ರೆ ನಾವು ಇರ್ತೀವಲ್ಲ ಜೊತೆಯಲ್ಲಿ, ನಾವು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಒಳ್ಳೆಯವರು ಕೆಟ್ಟವ್ರು ಅವ್ರಾಗ ನಮ್ಮ ಲೈಫಲ್ಲಿ ಬರಲ್ಲ. ನಾವು ಸೇರಿಸ್ಕೋಬೇಕು. ಯಾರನ್ನ ನಾವು ನಮ್ಮ ಫ್ರೆಂಡ್ಸ್ ಅಂತ ಅನ್ಕೋಬೇಕು, ಯಾರು ನಮ್ಮ ರಿಲೇಟಿವ್ ಅನ್ಕೋಬೇಕು, ಯಾರು ನಮ್ಗೆ ಒಳ್ಳೇದು ಬಯಸ್ತಾರೆ, ಯಾರು ನಮ್ಗೆ ಕೆಟ್ಟದ್ ಬಯಸ್ತಾರೆ ಅನ್ನೋದು ದೇವ್ರು ಕೊಡೋದಲ್ಲ ನಮ್ಗೆ. ನಾವೇ ಅದನ್ನ ಸರಿಪಡಿಸ್ಕೋಬೇಕು. ಒಂಟಿಯಾಗಿ ನಾನು ಈ 2025ನ ಒಂಟಿಯಾಗಿ ಎದುರಿಸಿದ್ದೀನಿ, ಒಂಟಿಯಾಗಿ ಹೋರಾಡಿದ್ದೀನಿ, ತುಂಬಾ ಡೆಲಿವರಿ ಕೊಟ್ಟಿದ್ದೀನಿ, ತುಂಬಾ ರಿಜೆಕ್ಟ್ ಮಾಡ್ಕೊಂಡಿದ್ದೀನಿ ಜೋಡಿಗಳು. ತುಂಬಾ ಅಂದ್ರೆ ತುಂಬಾ ನಷ್ಟ ಹೋಗಿದ್ದೀನಿ ಇವ್ರೆ. ಜೀವನದಲ್ಲಿ ಪಾಠ ಅಂತೂ ಹಂಗಿಂಗ್ ಕಲ್ತಿಲ್ಲ ಈ ವರ್ಷ. ಧಾರಾಳ ಅನ್ನೋದು ಇರಬೇಕು. ಅದು ನನಗೆ ಈ ವರ್ಷದಲ್ಲಿ ಯಾರು ನನ್ಗೆ ಆತರ ನಡ್ಕೊಂಡಿದ್ದಾರೆ, ಯಾರು ನನ್ನನ್ನ ಮೋಸ ಮಾಡ್ತಿದ್ದಾರೆ ಹಿಂದ್ಗಡೆಯಿಂದ, ಯಾರು ನನಗೆ ಕಾಣ್ದಿರಾನೆ ಒಳ್ಳೇದ್ ಮಾಡೋರು ಎಷ್ಟೋ ಜನ ನನ್ನ ಕಸ್ಟಮರ್ಸ್ ಆಗಿರ್ಬೋದು, ದೇವರಂತ ಕಸ್ಟಮರ್ಗಳು ಕೆಲವು ಕಸ್ಟಮರ್ಗಳು ಮತ್ತೆ ಫೋನ್ ಮಾಡಿ ಏನಾದ್ರು ಕಷ್ಟದಲ್ಲಿ ಇದೀನಿ, ನಾನು ಎಲ್ಲೋ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತ ಹೇಳಿದಾಗ ತಕ್ಷಣ ಅವ್ರು ಜ್ಯುವೆಲ್ರಿ ಬಗ್ಗೆ ಕೇಳಲ್ಲ, ಮಂಜು ಅಮೌಂಟ್ ಏನಾದ್ರು ಬೇಕಾ,
ನನ್ನಿಂದ ಏನಾದರೂ ಆಗೋಂಗಿದ್ರೆ ಹೇಳಿ, ನಾನು ಸಹಾಯ ಮಾಡ್ತೀನಿ ಅನ್ನೋರಿದ್ದಾರೆ. ಅದೆಲ್ಲ ತುಂಬ ಖುಷಿ ಕೊಡುತ್ತೆ. ಆದರೆ ಎಲ್ಲಕ್ಕಿಂತ ನಾನು ಕಳ್ಕೊಂಡಿದ್ದೇನೆಂದರೆ ಜೊತೆಯಲ್ಲಿ ಯಾರೂ ಇಲ್ಲದೆ ಇರೋದು. ಎಷ್ಟು ಸಲ ಈ ವರ್ಷದಲ್ಲಿ ನಾನು ತುಂಬ ದಿನ ಹಾಸ್ಪಿಟ್ಲಲ್ಲೇ ಕಳೆದಿದ್ದೀನಿ ನನ್ನ ಜೀವನ ಎಲ್ಲ ಈ ವರ್ಷದಲ್ಲಿ. ಒಬ್ಬರು ಕೂಡ ನನ್ನ ಅಂತೇಳ್ಬಿಟ್ಟು ನನ್ನ ಜೊತೆಯಲ್ಲಿ ಬಂದಿರೋರು ಯಾರೂ ಇಲ್ಲ, ನನ್ನ ವೈಫ್ ಬಿಟ್ಟರೆ. ಎಲ್ಲರೂ ಇರ್ತಾರೆ, ಒಂದು ಟೈಮಲ್ಲಿ ಸಹಾಯ ಮಾಡ್ತಾರೆ, ಒಂದು ಟೈಮಲ್ಲಿ ಯಾರೂ ಇರಲ್ಲ. ಹಂಗಾಗಬಾರ್ದು ಜೀವನ. ಏನಂದರೆ ಎಲ್ರೂ ಇಟ್ಕೊಂಡಿರ್ಬೇಕು, ಎಲ್ರೂ ಸಂಪಾದನೆ ಮಾಡಿ ಇಟ್ಕೊಂಡಿರ್ಬೇಕಂದ್ರೆ ನಾವು ಯಾವತ್ತೂ ಅಷ್ಟೇ ಚಿನ್ನದಂಥ ಜನರ ಮೇಲೆ ಇನ್ವೆಸ್ಟ್ ಮಾಡಿರಬೇಕು. ನಮ್ಮ ನಂಬಿಕೆಗಳಾಗಿರ್ಬೋದು, ನಾವು ಅವ್ರ ಜೊತೆ ಟೈಮ್ ಪಾಸ್ ಮಾಡೋದು, ಅವ್ರ ಜೊತೆ ಟೈಮ್ ಕಲಿತೀವಲ್ಲ, ಅದು ಎಂಥವ್ರ ಜೊತೆ ಕಲಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಿ. ನನ್ನ ಸಲಹೆ ಅಂತ ಅನ್ಕೋಬೇಡಿ ನೀವು ಅದನ್ನು, ನನ್ನ ಅನುಭವನ ನಿಮಗೆ ಶೇರ್ ಮಾಡ್ತೀನಿ. ನೀವು ಈ ಥರ ಕಷ್ಟ ಬೀಳಬಾರ್ದು, ನೀವು ಚೆನ್ನಾಗಿರಬೇಕು. ಯಾಕಂದರೆ ನನಗೆ ಎಷ್ಟೇ ಮೋಸ ಮಾಡಿದ್ರು ಕೂಡ ನಾನು ಅವ್ರಿಗೆ ನನ್ನ ಎದುರುಗಡೆ ಬಂದಾಗ ನಾನು ಆದಷ್ಟು ನಾನು ಒಳ್ಳೇದೇ ಮಾಡಿರ್ತೀನಿ. ಆದರೆ ಕೆಲವ್ರು ಹಂಗಲ್ಲ. ನಾವು ಎಷ್ಟೇ ಒಳ್ಳೆತನ ತೋರಿಸಿದ್ರು ಕೂಡ ಇವನು ಅವಕಾಶವಾದಿ ಅಂತೇಳ್ಬಿಟ್ಟು ತುಂಬ ಜನ ದೂರ ಮಾಡ್ಕೊಂಡಿರೋರು ಇದ್ದಾರೆ. ಅವಕಾಶವಾದಿ ನಾನಲ್ಲ. ಎಲ್ಲಿ ನಾನು ಅವ್ರಿಗೆ ಭಾರ ಆಗ್ತೀನೋ ಅನ್ನೋ ಉದ್ದೇಶದಿಂದ ಮೊದಲಿಂದಾನೇ ದೂರ ಮಾಡ್ಕೊಳ್ಳೋರು ಕೆಲವರಾಗಿದ್ರೆ, ಇನ್ನು ಕೆಲವರು ಅರೆ ನಮ್ಮ ಕೈಯಲ್ಲಾಗಿದ್ದನ್ನು ನಾವು ಸಹಾಯ ಮಾಡೋಣ, ನಮ್ಮ ಕೈಯಲ್ಲಾಗಿದ್ದು ಅವ್ರ ಜೊತೆ ಏನೊಂದು ಒಳ್ಳೆ ಮಾತು ಹೇಳೋಣ ಅಂತ ಬಂದಿರೋರು ಕೂಡ ತುಂಬ ಜನ ಇದ್ದಾರೆ. ಮತ್ತು ನೀವು ಅಷ್ಟೇ ಈ ಥರ ಚಿನ್ನನ ನೀವು ತೆಗೆದು ಇಟ್ಕೊಂಡು ಮನೇಲಿ ಇಟ್ಕೊಂಡು ಸೇವ್ ಮಾಡಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನನ್ನ ಅನುಭವದ ಮಾತಿದೆ ಇದು. ನಾನು ಸಲಹೆ ಅಂತಾನೆ ಅನ್ಕೊಂಡು ನೀವೇನಾದರೂ ಅನ್ಕೋಬೋದು. ನಾನು ಹೇಳೋದಂದರೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟ ಬೀಳ್ತೀರೋ, ನಿಮ್ಮ ತಂದೆ ತಾಯಿಗೋಸ್ಕರ ಆಗಿರ್ಬೋದು, ನಿಮ್ಮ ಜೊತೆಯಲ್ಲಿ ಹುಟ್ಟಿರೋರಿಗೋಸ್ಕರ ಆಗಿರ್ಬೋದು, ಇದಕ್ಕೆಲ್ಲ ನೀವು ಕಷ್ಟ ಬೀಳಬೇಕು. ಬರೀ ಎಷ್ಟೊತ್ತಿದ್ರೂ ನಮ್ಮ ಬಗ್ಗೆ ನಮ್ಮ ಮಕ್ಕಳು ಅಂತೇಳಿ ಸ್ವಾರ್ಥದಿಂದ ಅದನ್ನು ಯೋಚನೆ ಮಾಡಬೇಡಿ. ಒಂದು ಸಂಸಾರ, ಒಂದು ಜೀವನ ಅಂದರೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಇರಬೇಕು. ತಂದೆ ತಾಯಿ, ಗುರುಗಳು, ಫ್ರೆಂಡ್ಸು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಎಲ್ಲರ ಜೊತೆನೂ ಇರಬೇಕು. ಅದೇ ಜೀವನ ಅಂತ ಇರೋದು, ಒಂದೇ ಜೀವನ. ಎಲ್ಲರ ಜೊತೆನೂ ಸಂತೋಷವಾಗಿ ಕಲಿಯೋಕ್ಕೆ ಟ್ರೈ ಮಾಡಿ. ಎಲ್ಲರ ಜೊತೆನೂ ಮೋಸ ಮಾಡಿ ಅವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅನ್ಕೋಬೇಡಿ. ಯಾಕಂದರೆ ಎಲ್ಲರೂ ಒಂದು ಟೈಮಲ್ಲಿ ನಮ್ಗೆ ಒಳ್ಳೇದೇ ಮಾಡಿರ್ತಾರೆ, ಒಂದು ಟೈಮಲ್ಲಿ ಬಿಟ್ಟು ಹೋಗ್ತಾರೆ. ಆ ಬಿಟ್ಟು ಹೋಗೋ ಟೈಮ್ನ ಬಿಟ್ಬೇಡಿ, ಇರೋ ಟೈಮ್ನ ಒಳ್ಳೇದಾಗಿ ತಗೊಳ್ಳಿ. ಇಷ್ಟೇ ನನ್ನ ಹೊಸ ವರ್ಷದ ವಿಡಿಯೋ. ಇದು ಯಾಕೆ ನಾನು ಹೊಸ ವರ್ಷ ವಿಡಿಯೋ ಅಂತ ಹೇಳ್ತಿದ್ದೀನಿ ಅಂದರೆ, ಮುಂದಿನ ವರ್ಷ ನಾನು ಈ ಥರ ವಿಡಿಯೋ ಮಾಡೋಕ್ಕೆ ಇರ್ತೀನೋ ಇಲ್ವ ನನಗೆ ಡೌಟ್ ಇದೆ. ನೋಡೋಣ, ಇದ್ರೆ ಮತ್ತೆ ಇನ್ನೊಂದು ಖುಷಿಯಾಗಿ ನಾನು ವಿಡಿಯೋ ಮಾಡ್ತೀನಿ. ಇದು ವಿಷಯ. ಮತ್ತೆ ಬಂದು ಸಾಲನೂ ಅಷ್ಟೇ. ನನ್ನ ಜೀವನದಲ್ಲಿ ಸಾಲ ಅನ್ನೋದೇ ನನಗೆ ಇರಲಿಲ್ಲ. ನನಗೆ 40 ವರ್ಷದಲ್ಲಿ ನನಗೆ ಯಾರಾದರೂ ದುಡ್ಡು ಕೊಡಬೇಕಿತ್ತು, ನಾನು ಯಾರಿಗೂ ₹1 ಸಾಲ ಇರ್ತಿರಲಿಲ್ಲ. ಅಂಥದ್ದು 2024, 25 ನನ್ನನ್ನು ಸಾಲದಲ್ಲಿ ಮುಳುಗಿಸಿ ಇವಾಗ ಆಚೆ ಕಡೆ ಹಾಕೋ ಟೈಮ್ ಬಂದಿದೆ. ಇನ್ನೇನಿಲ್ಲ, ಸ್ವಲ್ಪ ಮತ್ತೆ ಖಲೀಲ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರು, ಅವರು ಅಷ್ಟೇ ಇದುವರೆಗೆ ನನ್ನ ಕಡೆ ಸುಮಾರು ಒಂದು 20 ಲಕ್ಷ ಮೇಲೆ ನನ್ನ ಕೈಗೆ ಕೊಟ್ಟು ಈ ಕಷ್ಟದ ಟೈಮಲ್ಲಿ ನನಗೆ ಇಟ್ಕೊ ಮಂಜು ಅಂತ ಹೇಳ್ಬಿಟ್ಟು, ಏನು ಅವ್ರಿಗೂ ನನಗೂ ಏನು ದೊಡ್ಡ ಚಿಕ್ಕವನಿಂದಾಗೂ ಪರಿಚಯ ಹೇಳಿಲ್ಲ. ಖಲೀಲ್ ಅನ್ನೋದು ಅವ್ರ ಹೆಸರು ಅಂದ್ಬಿಟ್ರೆ, ಅವ್ರ ಬಗ್ಗೆ, ಅವ್ರ ತಂದೆ ತಾಯಿ ಬಗ್ಗೆ ಆಗಲಿ, ಅವ್ರ ಫ್ಯಾಮಿಲಿ ಬಗ್ಗೆ ಏನು ನನಗೆ ಗೊತ್ತಿಲ್ಲ. ಆ ಖಲೀಲ್ಗೂ ಅಷ್ಟೇ ನನ್ನ ಬಗ್ಗೆ, ನನ್ನ ಹೆಸರು ಮಂಜು ಅನ್ನೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಲಾಸ್ಟ್ ಟೈಮ್ ನಮ್ಮ ಅಂಗಡಿನ ಆ ಶೋಕೇಸು ಮತ್ತು KR-ಪುರದಲ್ಲಿ ಜುಡಿಗೆ ಶೋಕೇಸ್ ಅಂತ ಮಾಡಿದ್ರು. ಅವ್ರ ಪರಿಚಯ ನನಗೆ ಒಂದು ಒಳ್ಳೆ ಫ್ರೆಂಡನ್ನ ಕೊಡ್ತು. ಮತ್ತು ಇನ್ನು ಕೆಲವರು ಇದ್ದಾರೆ, ಚಿಕ್ಕವಳಿಂದನೂ ಅವ್ರ ಜೊತೆ ತಿರುಗಿ ಎಲ್ಲನೂ ನಾವು ಶೇರ್ ಮಾಡ್ಕೊಂಡಿರ್ತೀವಿ. ಅಂಥವ್ರೆ ನಮಗೆ ಒಂದಿನ ಕೂಡ ಒಂದು ಸಹಾಯಕ್ಕೆ ನಮಗೋಸ್ಕರ ಬರಬೇಕು ಅನ್ನೋದಾಗಲಿ, ನಮಗೋಸ್ಕರ ಏನೋ ಒಂದು ಹೆಲ್ಪ್ ಮಾಡಬೇಕು ಅನ್ನೋದಾಗಲಿ ಈ ಥರ ಮಾಡದೇ ಇರೋರು, ಅದೊಂಥರ ಮೋಸ ಅನ್ಬೇಕು. ಅದನ್ನು ಮೋಸ ಅಂದಿರಿ ಇನ್ನೇನು ಹೇಳೋಕ್ಕಾಗಲ್ಲ. ಅದನ್ನು ಆ ಥರ ಮೋಸ ಮಾಡೋ ಫ್ರೆಂಡ್ಸು, ರಿಲೇಟಿವ್, ಅವ್ರ ಬಗ್ಗೆ ಎಲ್ಲ ಬೇಜಾರಾಗುತ್ತೆ. ನಾನು ದೊಡ್ಡದಾಗಿ ಯಾವುದನ್ನು ಸೀರಿಯಸ್ ಆಗಿ ತೊಗೊಳಲ್ಲ, ಆದ್ರೂ ಯಾಕೋ ಅನಿಸ್ತಿದೆ. ಯಾಕಂದರೆ ಅದ್ರ ಬೆಲೆ ತಿಳ್ಕೊಂಡ್ಮೇಲೆ ತುಂಬ ಬೇಜಾರಾಗ್ತಿದೆ ನನಗೆ. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದಾಗೆ ಚೆನ್ನಾಗಿರ್ಬೇಕು ಅಷ್ಟೇ ಹೊರತು, ಎಲ್ಲ ಕಲ್ಕೊಂಡ್ಮೇಲೆ ಮತ್ತೆ ನಾವೇನೋ ಚೆನ್ನಾಗಿರ್ಬೇಕು ಅಂದ್ಕೊಳ್ಳೋದು ಕರೆಕ್ಟ್ ಅಲ್ಲ.